ಸೂಪರ್ ಸ್ಟಾರ್ ಅವರ ಮುಖಾಂತರ ಅವರ ಮುಂದೆ ನಮಸ್ಕಾರ. ಸಾಮಾನ್ಯವಾಗಿ ಅಭಿಮಾನಿಗಳು ಕಲಾವಿದರ ಕೈ ಹಿಡಿತಾರೆ, ಕಲಾವಿದರು ತಾಯಿ ಸರಸ್ವತಿಯ ಕಾಲು ಹಿಡಿತಾರೆ. ತಾಯಿ ಸರಸ್ವತಿ ಅಭಿಮಾನಿಗಳ ಹೃದಯದಲ್ಲೇ ನಗ್ತಾ ಇರ್ತಾಳೆ. ಹಾಗಾಗಿ ಅಭಿಮಾನಿಗಳು ಕಲಾವಿದರು ಸರಸ್ವತಿಯ ಮಧ್ಯ ಇಂಥ ಒಂದು ಕೊಂಡಿ ಇರುವಾಗ ಯಾವುದೇ ರೀತಿಯ ಗುಂಡಿಗಳಿಲ್ಲ, ಯಾವುದೇ ಗ್ಯಾಪ್ ಇಲ್ಲ. ವಿಷ್ಣು ಸರ್ ಅವರ ಅನೇಕ ಸಿನಿಮಾಗಳಿಗೆ ಅನೇಕ ಹಾಡುಗಳನ್ನು ಬರೆಯುವಂಥ ಒಂದು ದೊಡ್ಡ ಸೌಭಾಗ್ಯ ನನಗೆ ಈ ಜನ್ಮದಲ್ಲಿ ಸಿಕ್ಕಿದೆ. ಅದರಲ್ಲಿ ಕೋಟಿಗೊಬ್ಬದ ಎಲ್ಲ ಹಾಡುಗಳನ್ನ ಬರೆಯುವ ಈ ಒಂದು ಇದಕ್ಕೆ ಕಾರಣಕರ್ತರಾದ ಸೂರಪ್ಪ ಬಾಬು ಅವ್ರಿಗೆ, ನಾಗಣ್ಣ ಸರ್ಗೆ, ಮ್ಯೂಸಿಕ್ ಡೈರೆಕ್ಟರ್ ದೇವಾರ್ ಅವ್ರಿಗೆ, ಇಡೀ ಚಿತ್ರತಂಡಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಇದರಲ್ಲಿ ಒಂದು ವಿಷಯ ನಾನು ಹೇಳ್ಬೋದು, ಹೇಳ್ತಾ ಹೋದರೆ 24 ಗಂಟೆಗಳ ಕಾಲ ಕೂಡ ವಿಷ್ಣು ಸಾರ್ ಜೊತೆಗಿನ ಒಡನಾಟದ ಬಗ್ಗೆ ಮಾತಾಡಿದ್ರು ಇನ್ನೂ ಎಷ್ಟೋ ಉಳಿದಿರುತ್ತೆ. ಒಂದೇ ಒಂದು ಮಾತು ನಾನು ಹೇಳ್ಬೋದು, ಎಷ್ಟೋ ಸಂದರ್ಭಗಳಲ್ಲಿ ಖಾಸಗಿಯಾಗಿಯೂ ನನಗೊಬ್ಬ ತಾಯಿಯಾಗಿ ನನ್ನ ಜೊತೆ ನಿಂತವರು, ತಂದೆಯಾಗಿ ನಿಂತವರು, ಎಷ್ಟೋ ವಿಷಯದಲ್ಲಿ ಗುರುವಾಗಿ ನಿಂತವರು, ಈಗ ದೇವರಾಗಿ ನಿಂತವರು. ಈ 4 ಪಾತ್ರಗಳನ್ನು ನಿಭಾಯಿಸಿದಂಥ ವಿಷ್ಣು ಸಾರ್ ಜೊತೆಗಿದ್ದಾಗ ನನಗನ್ಸಿದ್ದು ಒಂದು ಮಾತು, ದಾನಗಳಲ್ಲಿ ಶ್ರೇಷ್ಠ ದಾನ ಅಂದರೆ ಅದು ಸಮಾಧಾನ. ಆಮೇಲೆ ವಾದಗಳಿಗಿಂತ ಆಶೀರ್ವಾದ ಮುಖ್ಯ. ಈ 2 ವಿಷಯ ನನಗೆ ಯಾವಾಗಲೂ ಅವ್ರ ಜೊತೆಗೆ ಅವ್ರು ನೆನೆಸ್ಕೊಂಡಾಗ ನನ್ನ ಮನಸ್ಸಿಗೆ ಬರುತ್ತೆ. ದಾನಗಳಲ್ಲಿ ಶ್ರೇಷ್ಠ ದಾನ ಸಮಾಧಾನ, ವಾದಗಳಿಗಿಂತ ಆಶೀರ್ವಾದ ಮುಖ್ಯ ಅಂತ. ಈ ಎಲ್ಲ ಗುಣಗಳನ್ನು ಮೈಗೂಡಿಸ್ಕೊಂಡಂಥ ಮಹಾನ್ ಭಾವನ ಈ ಸಿನಿಮಾ 25 ವರ್ಷ ಪೂರೈಸಿದ್ದನ್ನು ಮತ್ತೆ ಹಬ್ಬವಾಗಿ ಆಚರಿಸ್ತಿರುವಂಥ ಇಡೀ ಚಿತ್ರತಂಡಕ್ಕೆ ಮತ್ತೊಮ್ಮೆ ಶುಭಾಶಯ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಬೇಡ್ಕೊಂಡು ಮತ್ತೊಮ್ಮೆ ಎಲ್ಲ ಸೂಪರ್ ಸ್ಟಾರ್ಸ್ಗೂ ನಮಸ್ಕಾರ ಹೇಳ್ತಾ, ಸೂಪರ್ ಸ್ಟಾರ್ಗೂ ನಮಸ್ಕಾರ. ಕನ್ನಡ ಚಿತ್ರರಂಗದ ಗೌರಿ ಶಂಕರ್ ನಮಸ್ಕಾರ. 2 ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ ನಮ್ಮ ಮನೆಗೆ ಬರೋರು ಚೆನ್ನೈಯಲ್ಲಿ, ಭಾಳ ಚಿಕ್ಕವನವ, ನಮ್ಮ ತಂದೆ ಮೀಟ್ ಮಾಡೋಕ್ಕೆ ಬರೋರು. ಒಂದ್ಸಲಿ ನಾವು ಒಂದು ಸಿನಿಮಾ ಮಾಡಬೇಕಾಯಿತು, ಶಿವಣ್ಣ ಅವ್ರ ಜೊತೆ ಅವ್ರು ಮಾಡಬೇಕಾಗಿತ್ತು. ಆ ಸಿನಿಮಾಗೆ ನಾವು ಶೂಟಿಂಗ್ಗೆ ನಾನು ರಾಕ್ ಲೈನು ನಮ್ಮ ತಂದೆ ಹೋಗಿದ್ದು. ಶಿವಣ್ಣ ಆಮೇಲೆ ಅಣ್ಣ ಇಬ್ಬರು ಹೀರೋಸು, ಕೃಷ್ಣ ಅರ್ಜುನ ಅಂತ ಟೈಟ್ಲ್. ಅದು ಸಿನಿಮಾ ಆಗಲಿಲ್ಲ. ಅಲ್ಲಿ ಹೋದಾಗ ಅವ್ರು ಒಂದೇ ಒಂದು ಹೇಳಿದ್ರು, ಉದಯ್ ಶಂಕರ್ ನಿಮಗೆಲ್ಲ ಒಳ್ಳೇದಾಗ ಹೋಗಿದ್ದೆ, ನಾನು ಮಾಡ್ತೀನಿ, ಬೇರೇನೋ ಮಾತಾಡಬೇಡಿ ಅಂತ ಹೇಳಿ. ಇದು ಯಾರು ಹೇಳಲ್ಲ ಇಂಥ ಮಾತು. ಅಲ್ಲಿ ಕೇಳ್ಕೊಳ್ಳಿ, ಶಿವಣ್ಣವ್ರು ಮಾಡೋ ಹಾಗೆ ನಾನು ರೆಡಿ ಅಂತ. ಸೊ ಥ್ಯಾಂಕ್ ಯು ಸರ್. ಈಗ ನನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.